ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಡ್ ಆ್ಯಂಡ್ ಲಿವಿಂಗ್. ನಾನು ನಿಮ್ಮ ಶ್ವೇತಾ. ನಿಮ್ಗೆ ಗೊತ್ತಿದ್ರೆ ಅಥವಾ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ನಾನು ಫುಡ್ ಬ್ಲಾಗರ್ ಕೂಡ ಹೌದು, ಹಾಗೆಯೇ ಲೈಫ್ ಸ್ಟೈಲ್ ಬ್ಲಾಗರ್ ಕೂಡ. ನಾನು ಫುಡ್, ಫ್ಯಾಷನ್, ಕುಕಿಂಗ್, ಹಾಗೆಯೇ ಟ್ರಾವೆಲ್ ಈ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಎಷ್ಟೊಂದು ಜನ ಹೊಸೊಬ್ರು ಸಬ್ಸ್ಕ್ರೈಬರ್ಸ್ ಈಗಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಹಾಗೆಯೇ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತವಾಗಿ ನೋಡಿ, ಇಷ್ಟಪಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಯಾವುದು ಅಂತ ಆಗಲೇ ನೀವು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು KSIC ಸೀರೆ ಸಿಲ್ಕ್ದು ವಿಡಿಯೋ ಅಪ್ಲೋಡ್ ಮಾಡಿದೆ. ನನ್ನ ಹತ್ರ ಇರೋ ಕಲೆಕ್ಷನ್ ಸ್ವಲ್ಪನೇ ಇರೋದು ನನ್ನ ಹತ್ರ, ಬಟ್ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೆ. ಅದನ್ನು ತುಂಬ ಜನ ನೋಡಿ, ಲೈಕ್ ಮಾಡಿ, ಅದಕ್ಕೆ ಕಾಮೆಂಟ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದರಿಂದನೇ ಗೊತ್ತಾಗುತ್ತೆ ನಿಮಗೆಲ್ಲ ಸೀರೆ ಅಂದರೆ ಎಷ್ಟಿಷ್ಟ ಅಂತ. ನೀವು ಕೂಡ ನನ್ನ ಥರನೇ. ಹಾಗಾದ್ರೆ ಇನ್ನೊಂದು ವಿಡಿಯೋನಲ್ಲಿ ಬ್ಲೌಸ್ ಡಿಸೈನ್ಸ್ ಕೂಡ ತೋರಿಸಿದ್ದೆ. ನೀವೇನಾದ್ರು ಅದನ್ನು ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಇಲ್ಲಿ ಹಾಕ್ತೀನಿ, ಖಂಡಿತವಾಗಿ ನೋಡಿ. ಅದಾದಮೇಲೆ ನಾನು ಹೊಲಿಸ್ಕೊಂಡಿರೋ ಕೆಲವೊಂದು ಹೊಸ ಬ್ಲೌಸ್ ಡಿಸೈನ್ಸ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಾನು ಕೆಲವೊಂದು ಬ್ಲೌಸ್ ಡಿಸೈನ್ಸ್ನ ಆಲ್ರೆಡಿ ಶೇರ್ ಮಾಡಿದ್ದೆ. ನೀವೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇಲ್ಲಿ ಅದನ್ನ ಲಿಂಕ್ ಮಾಡ್ತೀನಿ, ಖಂಡಿತವಾಗಿ ನೋಡಿ. ಅದು ಕೂಡ ನನ್ನ ಬ್ಲೌಸ್ ಕಲೆಕ್ಷನ್ ಆಗಿತ್ತು. ಅದಾದಮೇಲೆ ಈಗ ಕೆಲವೊಂದು ಇರೋ ಹೊಸ ಕಲೆಕ್ಷನ್ನ, ಆಮೇಲೆ ರೇಷ್ಮೆ ಸೀರೆ, ಎಸ್ಪೆಷಲಿ KSIC ಹಾಗೂ ರೇಷ್ಮೆ ಸೀರೆಗಳ ಮೇಲೆ ಯಾವ ಥರ ಬ್ಲೌಸ್ ನನಗೆ ಇಷ್ಟ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ನನಗೆ ಆಗಲೇ ಹೇಳ್ದಂಗೆ ತುಂಬ ವರ್ಕ್ ಇರೋ ಬ್ಲೌಸ್ಗಳು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಸಿಂಪಲ್, ಸೋಬರ್ ಆದರೂ ಎಲಿಗೆಂಟಾಗಿ ಕಾಣುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಆ ಥರ ಕೆಲವೊಂದು ಬ್ಲೌಸ್ ಡಿಸೈನ್ಗಳನ್ನ ನಾನು ಚೂಸ್ ಮಾಡ್ತೀನಿ. ಸೊ ಅದನ್ನೇ ನಾನು ನಿಮ್ಗೆ ಕೂಡ ಈಗ ತೋರಿಸ್ತೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ನೋಡೋಣ ಇವತ್ತಿನ ವಿಡಿಯೋನ. ಹಾಗಾಗಿ ಈ ಥರ ಒಂದು ಬ್ಲೌಸು, ಇದು ಇಲ್ಲಿ ಚೆಕ್ಸ್ ಪ್ಯಾಟರ್ನ್ ಇರೋ ಒಂದು ಬ್ಲೌಸ್ ಪೀಸ್. ಇದು ಸೀರೆನಲ್ಲೇ ಬಂದಿತ್ತು. ಸೊ ಇದಕ್ಕೆ ನಾನು ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ಇದು ಬೋಟ್ ನೆಕ್ ಇದೆ. ಹಾಗೆಯೇ ಅದಕ್ಕೆ ಇಲ್ಲಿ ಬಬಲ್ ವರ್ಕ್ ಅಂತ ಹೇಳ್ತೀವಿ, ಆ ಥರ ಬಬಲ್ ವರ್ಕ್ ಮಾಡಿಸಿದ್ದೀನಿ. ಹಾಗೆಯೇ ಇದು 3/4 ಸ್ಲೀವ್ ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಇಲ್ಲಿ ಕೂಡ ಬಬಲ್ ವರ್ಕ್ ಇದೆ. ಹಾಗೆಯೇ ಹಿಂದ್ಗಡೆ ಕಾಣುತ್ತೆ, ಹಿಂದ್ಗಡೆ ಕೂಡ ಬಬಲ್ ವರ್ಕ್ ಬರುತ್ತೆ. ಇದು ಫುಲ್ ಕ್ಲೋಸ್ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇದೆ, ಹಾಗೆಯೇ ಚೆನ್ನಾಗಿ ಕಾಣುತ್ತೆ. ನಾನು KSIC ಬ್ಲೂ ಕಲರ್ ಸೀರೆ ಈ ವರ್ಷ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, ಇಲ್ಲಿ ಫೋಟೋ ಹಾಕ್ತೀನಿ. ಅದ್ರ ಜೊತೆ ಈ ಬ್ಲೌಸ್ನ ಪೇರಪ್ ಮಾಡಿದೆ. ನನಗೆ ಈ ಕಾಂಬಿನೇಷನ್ ವರ್ಕ್ ಆಯಿತು ಅಂತ ಅನಿಸ್ತು. ಸೊ ಯೂಶಲಿ KSIC ಸಿಲ್ಕ್ ಇದ್ರೆ ಸ್ವಲ್ಪ ಡಾರ್ಕ್ಗೆ ಲೈಟ್ ಅಥವಾ ಲೈಟಿಗೆ ಡಾರ್ಕ್ ಆ ಥರ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಅದಕ್ಕೆ ಅದರದ್ದೇ ಕಾಂಟ್ರಾಸ್ಟ್ ಇರೋ ಬ್ಲೌಸ್ಗಳು, ಆಮೇಲೆ ಡಬಲ್ ಕಲರ್ ಇದ್ರೆ ಆ ಥರ ಬ್ಲೌಸ್ಗಳನ್ನ ಕೂಡ ಹೊಲಿಸ್ಕೋಬೋದು. ಬಟ್ ನನಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು, ಆಮೇಲೆ ಇರೋದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಸ್ಟೈಲ್ ಮಾಡೋದು ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಹೊಲಿಸಿದ್ದೆ. ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ತುಂಬ ಈ ಸಿಂಪಲ್ ಆಗಿರೋ ಒಂದು ಸರ ಹಾಕೊಂಡ್ರೆ ಸಾಕಾಗುತ್ತೆ. ಟ್ರೆಡಿಷ್ನಲಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಬನ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಫಸ್ಟ್ ಬ್ಲೌಸ್. ಇದು ಈ ಥರ ತುಂಬ ಟ್ರೆಂಡ್ ಇದೆ ಈಗ. ಆ್ಯಕ್ಚುಲಿ ತುಂಬ ವರ್ಷದಿಂದ ಈ ಥರನೇ ಟ್ರೆಂಡು. ವರ್ಕ್ ಮಾಡಿಸೋದು, ಆರಿ ವರ್ಕ್ ಅಂತ ಹೇಳ್ತಾರೆ. ಈ ಥರ ಫುಲ್ ಸ್ಲೀವ್ ಮೇಲೆಲ್ಲ ಮಾಡಿಸೋವಂಥದ್ದು ತುಂಬಾ ಪಾಪ್ಯುಲರ್. ಎಸ್ಪೆಷಲಿ KSIC ಸೀರೆ ಯೂಶ್ವಲಿ ಸಿಂಪಲ್ ಇರುತ್ತೆ. ಸೊ ಅದಕ್ಕೆ ಫುಲ್ ಗ್ರ್ಯಾಂಡ್ ಆಗಿರೋದು ಹೊಲಿಸ್ಬೋದು. ಬಟ್ ನಾನು ಆಗಲೇ ಹೇಳ್ದಂಗೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ಬರೀ ಬ್ಯಾಕ್ ಆ್ಯಂಡ್ ಇದ್ರಲ್ಲಿ ಕೂಡ ನೀವು ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹ್ಯಾಂಡ್ ವರ್ಕ್ ಮಾಡಿದ್ದು ಚೆನ್ನಾಗಿದೆ. ನನ್ನ ಹತ್ರ ಇರೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಲೆಕ್ಷನಲ್ಲಿ ಇದು ಒಂದು. ಇಷ್ಟು ಎಕ್ಸ್ಪೆನ್ಸಿವ್ ನಾನು ಆಮೇಲೆ ಯಾವುದೂ ಹೊಲಿಸಿಲ್ಲ. ಸೊ ಇದನ್ನೇ ನಾನು ಬೇರೆ ಬೇರೆ ಸೀರೆಗಳು ಕೂಡ ಸ್ಟೈಲ್ ಮಾಡ್ತೀನಿ. ಇಲ್ಲಿ ಕೂಡ ವರ್ಕ್ ಇದೆ, ನೀವು ನೋಡ್ಬೋದು. ಹಾಗೆಯೇ ನನಗೆ ಇಲ್ಲಿವರೆಗೂ ಇರೋ ಸ್ಲೀವ್ಸ್ ಈಗೂ ಇಷ್ಟ ಆಗುತ್ತೆ. ಅದೇ ಫ್ರಂಟ್ ಬಟನ್ನೇ ಇಡಿಸಿರೋದು. ಬೇಕಂದ್ರೆ ಬ್ಯಾಕ್ ಕೂಡ ಇಡಿಸ್ಬೋದು, ನಿಮ್ಮ ಕಂಫರ್ಟಬಿಲಿಟಿ ನೋಡಿಕೊಂಡು. ಸೊ ಇಲ್ಲಿ ಮಾತ್ರ ಸ್ಲೀವ್ಗೆ ಈ ಥರ ಇದೆ. ನಂಗೆ ಈಗಲೂ ಕೂಡ ಇದೇ ಥರ ಸ್ಲೀವ್ ಇಷ್ಟ. ಐ ವಾಂಟ್ ದಿಸ್ ಫ್ಯಾಷನ್ ಟು ಬಿ ಬ್ಯಾಕ್. ಆ್ಯಕ್ಚುಲಿ ದಿಸ್ ವಿಲ್ ಲುಕ್ ವೆರಿ ನೈಸ್, ಕಂಫರ್ಟಬಲ್ ಕೂಡ. ನನಗೆ ತುಂಬ ಇಷ್ಟ ಆಗುತ್ತೆ ಇಷ್ಟೇ ಲೆಂತ್ ಸ್ಲೀವು. ಸೊ ಇಲ್ಲಿ ಈ ಥರ ಒಂದು ಟೈ ಇದೆ. ಟೈಗೂ ಕೂಡ ಈ ಥರ ವರ್ಕ್ ಇದೆ. ಈ ವೆಡ್ಡಿಂಗ್ ಸೀಸನ್ಗಳಲ್ಲಿ ಕೂಡ ಬ್ರೈಡ್ಸ್ ಈ ಥರ ವರ್ಕ್ನ ಮಾಡಿಸ್ತಾ ಇದ್ದಾರೆ. ಸೊ ಈಗಿನ ಬ್ರೈಡ್ಸ್ಗಳು ನೋಡಿದ್ರೆ ತುಂಬ ಸಿಂಪಲ್ಲೇ ಹೋಗ್ತಾ ಇದ್ದಾರೆ. ಸೊ ದಟ್ ಈಸ್ ಅ ನೈಸ್ ಟ್ರೆಂಡ್. ನಂಗೆ ಇಷ್ಟ ಆಗುತ್ತೆ. ಆ ಥರ ಎಲಿಗೆಂಟಾಗೂ ಕಾಣುತ್ತೆ, ಸಿಂಪಲ್ ಆಗೂ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಬೇರೆ ಒಕೇಶನಲ್ಲಿ ಕೂಡ ನಾವು ಆ ಥರ ಬ್ಲೌಸ್ನ ಮತ್ತೆ ಸ್ಟೈಲ್ ಮಾಡ್ಬೋದು. ತುಂಬ ಹೆವಿ ಡಿಸೈನ್ಸ್ ಮತ್ತೆ ಎಲ್ಲಿ ಹಾಕೊಳ್ಳೋದಕ್ಕಾಗತ್ತೆ ಅಷ್ಟು ದುಡ್ಡು ಕೊಟ್ಟು ಮಾಡಿಸಿದಾಗ ಅಂತ ನನಗನ್ಸುತ್ತೆ. ಸೊ ದಟ್ ಈಸ್ ಮೈ ವ್ಯೂ. ಇದು ಕೂಡ ನಾವು KSIC ಸಿಲ್ಕ್ಗೆ ಪೇರಪ್ ಮಾಡ್ಕೋಬೋದು. ಡಾರ್ಕ್ ಲೈಟ್ ಕಲರ್ ಸೀರೆ ಇದ್ದರೆ ಈ ಥರ ಡಾರ್ಕ್ ಕಲರ್ ಬ್ಲೌಸ್ ಹಾಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದು ವೈಟ್ ಕಲರ್ ಬಟ್ಟೆ ಮೇಲೆ, ವೈಟ್ ಕಲರ್ ಸಿಲ್ಕ್ ಕ್ಲಾತ್ ಮೇಲೆ ಈ ಥರ ವರ್ಕ್ ಮಾಡಿಸಿ ಬ್ಲೌಸ್ ಹೊಲಿಸಿರೋದು. ಸೊ ನೀವು ಇದ್ರಲ್ಲಿ ನೋಡ್ಬೋದು ಮಲ್ಟಿ ಕಲರ್ ಇದೆ ಪ್ಯಾಟರ್ನು. ಹಾಗಾಗಿ ನಾವು ಇಲ್ಲಿರೋ ಯಾವ ಕಲರ್ದಾದ್ರೂ ಸೀರೆ ಜೊತೆ ಇದನ್ನ ನಾವು ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನೀವು ಬ್ಲೌಸ್ಗಳನ್ನ ಹೊಲಿಸಿದಾಗ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಯಾರಿ ಕೂಡ ಅದನ್ನ ಸ್ಟೈಲ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಮೈ ಕರೆಂಟ್ ಫೇವ್ರೆಟ್. ತುಂಬ ಇಷ್ಟಪಟ್ಟು ಹೊಲಿಸಿದ್ದು ನಾನಿಲ್ಲ ಹುಡುಕಿ. ಸೊ ಇದನ್ನು ನಾನು ಬೇರೆ ಬೇರೆ ಸೀರೆಗೂ ಮ್ಯಾಚಪ್ ಮಾಡ್ಕೋಬೋದು ಅಂತ ಈ ಥರ ಹೊಲಿಸಿದ್ದು. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸ್ಲೀವ್ ಇಲ್ಲಿವರೆಗೂ ವರ್ಕ್ ಬರುತ್ತೆ.
ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡ್ಕೋಬೋದು. ನನಗೆ ಈ ಥರ ಸಟಲ್ ಆಗಿ ಸಿಂಪಲ್ ಆಗಿರೋದೇ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ರೆಡ್, ಪಿಂಕ್, ಯೆಲ್ಲೋ, ಬ್ಲೂ, ಗ್ರೀನ್, ಯೆಲ್ಲೋ, ಸೊ ತುಂಬಾ ಕಲರ್ಸ್ ಇದೆ ಇಲ್ಲಿ. ಸೊ ಇದರಲ್ಲಿರೋ ಯಾವ ಕಲರ್ ಇದ್ರೂ ನಾವು ಇದನ್ನ ಹಾಕೋಬೋದು. ಸೊ ನಾನು ಈ ಥರ ಯೋಚನೆ ಮಾಡಿ ಈ ನಡುವೆ ಬ್ಲೌಸ್ ಹೊಲಿಸ್ತೀನಿ. ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಇಟ್ಸ್ ರೇಷ್ಮೆ ಸೀರೆಗಳು, ಹಾಗೆಯೇ ವೈಟ್ ಕಲರ್ ಮೋಟಿವ್ ಇರೋ ಯಾವುದಾದ್ರೂ ರೇಷ್ಮೆ ಸೀರೆಗಳ ಮೇಲೆ ಕೂಡ ಹಾಕೋಬೋದು. ನಾನು ಇಕ್ಕದ ಸೀರೆ ಮೇಲೆ ಇದನ್ನ ಹೊಲಿಸಿದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇದು ಗುಜರಾತಿ ಸ್ಟೈಲ್ ಬರುತ್ತಲ್ಲ, ಗುಜರಾತಿ ಸ್ಟೈಲ್ ಸೀರೆಗಳು ಕೂಡ ಈ ಥರ ಒಂದು ಬ್ಲೌಸ್ ಮೇಲೆ ಸ್ಟೈಲ್ ಅಪ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಬ್ರೊಕೇಟ್ ಅಲ್ಲಿ ಇರೋ ಸೆಲ್ಫ್ ಡಿಸೈನ್ ಇರೋ ಬ್ಲೌಸ್ಗಳು. ಈ ಥರ ಆಲ್ಮೋಸ್ಟ್ ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಈ ಥರ ಬ್ಲೌಸ್ ರೆಡಿಮೇಡೇ ಸಿಗುತ್ತೆ, ತುಂಬ ಕಮ್ಮಿ ಬೆಲೆಗೆ ಅಫೋರ್ಡಬಲ್ ಆಗೇ ಸಿಗುತ್ತೆ. ಒಂದು ಈಗಂತೂ ಸ್ಟ್ರೀಟ್ ಶಾಪಿಂಗಲ್ಲಿ ಅಥವಾ ಮೀಶೋನಲ್ಲಿ ಎಲ್ಲ ನೋಡಿದ್ರೆ 300-400 ರುಪೀಸ್ಗೆ ಒಳ್ಳೆ ಕ್ವಾಲಿಟಿದು ಸಿಗುತ್ತೆ. ಸೊ ಬೇರೆ ಬೇರೆ ಸೈಜ್ಗಳಲ್ಲಿರುತ್ತೆ. ಹಾಗೆಯೇ ಪ್ಯಾಡೆಡ್ ಕೂಡ ಇರುತ್ತೆ. ಪ್ಯಾಡ್ ಇಷ್ಟ ಆದರೆ ನೀವು ಇಟ್ಕೋಬೋದು, ಇಲ್ಲಾಂದರೆ ತೆಗಿಬೋದು. ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಪೀಸ್ ಟು ಟ್ರೈ ಆನ್ KSIC ಅಥವಾ ಇವನ್ ನಾರ್ಮಲ್ ಸಿಲ್ಕ್ ಸ್ಯಾರಿಗಳಿಗಾದರೂ ಕೂಡ ಈ ಥರ ಒಂದು ಸೀರೆನ ಬ್ಲೌಸ್ನ ನೀವು ಸ್ಟೈಲ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಗೋಲ್ಡನ್ ಮೋಟಿವ್ ಇದೆ, ಹಾಗೆಯೇ ಗ್ರೀನ್ ಕಲರ್ ಇದೆ. ಸೊ ಎನಿ ಕಾಂಟ್ರಾಸ್ಟ್ ಕಲರ್ ಸ್ಯಾರಿಗೆ ಈ ಥರ ಒಂದು ಬ್ಲೌಸು ಚೆನ್ನಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ತುಂಬ ವರ್ಷದಿಂದ ಇದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ವೆರಿ ನೈಸ್ ಬ್ಲೌಸ್. ಇದನ್ನ ನಾನು ಸ್ಟ್ರೀಟ್ ಶಾಪಿಂಗ್ ಮಲ್ಲೇಶ್ವರಮಲ್ಲೇ ತೊಗೊಂಡಿರೋದು ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ಕಾಟನ್ ಅಥವಾ ಸೆಮಿ ಸಿಲ್ಕ್ ಬಟ್ಟೆ ಅಥವಾ ಕಾಟನ್ ಸಿಲ್ಕಲ್ಲಿ ಕೂಡ ಈ ಥರ ಹೊಲಿಸ್ಬೋದು. ಇದೊಂದು ಕಾಟನ್ ಸಿಲ್ಕ್ ಸ್ಯಾರಿ. ಸೊ ಅದರಲ್ಲಿ ಸೆಲ್ಫಲ್ಲೇ ಈ ಥರ ಒಂದು ಬ್ಲೌಸ್ ಪೀಸ್ ಬಂದಿತ್ತು. ಸೊ ದ ಸ್ಯಾರಿ ಸ್ವಲ್ಪ ಸಿಂಪಲ್ ಆಗಿ ಪ್ಲೇನ್ ಆಗಿದೆ. ಬ್ಲೌಸಿಗೆ ಮಾತ್ರ ಈ ಥರ ಫ್ಲವರ್ ಮೋಟಿವ್ ಇತ್ತು. ನಾನು ಅದು ಪಿಕಾಕ್ ಎಲ್ಲ ಇದೆ ಆ ಸೀರೆ ಮೇಲೆ ಅಂತ ಹೇಳಿಬಿಟ್ಟು ಈ ಥರ ಮಲ್ಟಿ ಕಲರ್ ಬ್ಲೌಸ್ ಬೇರೆ ಪೀಸ್ ತೊಗೊಂಡು ಸ್ಲೀವಿಗೆ ಮಾತ್ರ ಅದನ್ನ ಅಟ್ಯಾಚ್ ಮಾಡಿಸಿದ್ದೀನಿ. ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಹೊಲಿಸಿದ್ರೆ ತುಂಬಾ ಚೆನ್ನಾಗುತ್ತೆ. ಎಸ್ಪೆಷಲಿ ಕಾಂಟ್ರಾಸ್ಟಿಂಗ್ ಕಲರ್ ಸ್ಯಾರಿ ಇದ್ದರೆ ಬ್ಲೌಸ್ ಬೇರೆ ಹಾಗೆಯೇ ಬಾಡಿನ ಬೇರೆ ಮಾಡೋದು ಕೂಡ ಈಗ ತುಂಬಾ ಟ್ರೆಂಡ್ ಆಗಿದೆ. ನಾನು ಕೆಲವೊಂದು ಪಿಕ್ಚರ್ಸ್ನ ಆ್ಯಡ್ ಮಾಡ್ತೀನಿ. ಹಾಗೆಯೇ ಪಿಂಟ್ರೆಸ್ಟಲ್ಲಿ ನಂಗೆ ಇಷ್ಟ ಆಗಿದ್ದು ಕೆಲವೊಂದನ್ನು ನಾನು ಪಿನ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು ಬೇಕಾದರೆ. ಸೊ ಈ ಥರ ಮುಂದ್ಗಡೆನೇ ಇದು ಇದೆ ಬಟನ್, ಇದಕ್ಕೆ ಕೂಡ ಹಿಂದ್ಗಡೆ ಪ್ಯಾಟರ್ನ್ ಈ ಥರ ಬರುತ್ತೆ. ಈಗ ಕೆಲವೊಂದು ಟ್ರೆಂಡಿ ಅಂತ ಅನಿಸುತ್ತೆ, ಚೆನ್ನಾಗಿರುತ್ತೆ. ಬೇಕಂದರೆ ಇಲ್ಲಿ ಟೈ ಕೂಡ ಹಾಕ್ಸ್ಬೋದು. ಆಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಟನ್ಸ್ನ ನೀವು ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ಅಗೇನ್ ನಾವು ಸಿಲ್ಕ್ ಸ್ಯಾರಿ ಮೇಲೆ ಕೂಡ ಹಾಕೋಬೋದು. ಯಾವಾಗಲೂ ಗ್ರ್ಯಾಂಡಾಗೇ ಹಾಕೋಬೇಕಂತ ಇಷ್ಟ ಇಲ್ಲದೆ ಇದ್ದರೆ ಈ ಥರ ಸಿಂಪಲ್ಲಾಗಿ ಸೆಲ್ಫ್ ಡಿಸೈನಲ್ಲಿರೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಕಾಟನ್ ಸ್ಯಾರಿ ಮೇಲೆ, ಕಾಟನ್ ಸಿಲ್ಕ್ಸ್ ಮೇಲೆ, ಲಿನನ್ ಸ್ಯಾರೀಸ್ ಮೇಲೆ ಕೂಡ ಈ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸಿ ದಿಸ್ ಇಸ್ ಸೊ ಕಲರ್ಫುಲ್. ಸೊ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಅಗೇನ್ ಲೈಕ್ ಐ ಸೆಡ್, ಈವನ್ KSIC ಕೂಡ ನಾವು ಈ ಥರದ್ದೇ ಒಂದು ಕಾಂಟ್ರಾಸ್ಟ್ ಸ್ಲೀವ್ ಆ್ಯಂಡ್ ಕಾಂಟ್ರಾಸ್ಟ್ ಬಾಡಿ ಇಟ್ಬಿಟ್ಟು ಹೊಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ನೀವು ನೋಡಿರ್ಬೋದು, ಇದು KSIC ಯೂಶ್ವಲಿ ಈ ಥರ ಸಿಂಪಲ್ ಆ್ಯಂಡ್ ಈ ಥರ ಸುಮ್ಮನೆ ಒಂದು ಸ್ಮಾಲ್ ಬಾರ್ಡರ್ ಆ್ಯಂಡ್ ಈ ಥರನೇ ಸಿಂಪಲ್ ಆಗಿರುತ್ತೆ. ಅದಕ್ಕೆ ನಾವು ಈ ಥರ ಮಲ್ಟಿ ಕಲರ್ ಅಥವಾ ವರ್ಕ್ ಇರೋ ಅಂಥ ಒಂದು ಬ್ಲೌಸ್ ಇದ್ರ ಮೇಲೆ ಪೈರಪ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಇದನ್ನ ಸ್ಟೈಲ್ ಮಾಡಿದೆ. ಸೊ ಇಲ್ಲಿ ಕೂಡ ಬೇರೆ ಬೇರೆ ಕಲರ್ಗಳಿದೆ, ಯೆಲ್ಲೋ, ಬ್ಲೂ, ಗ್ರೀನ್, ಪಿಂಕ್ ಬೇಸಲ್ಲಿದೆ. ಸೊ ಪಿಂಕ್ಗೆ ಇದು ನ್ಯಾಚುರಲಿ ಚೆನ್ನಾಗಿ ಕಾಣುತ್ತೆ. ಯೆಲ್ಲೋ ಕಲರ್ ಸ್ಯಾರಿ ಮೇಲೆ ಕೂಡ ಇದನ್ನ ಹಾಕೋಬೋದು. ಸೊ ಈ ಥರ ಲೀಫ್ ಫ್ರಂಟ್ ಇದೆ, ಹಾಗೆಯೇ ಬ್ಯಾಕ್ ಸಿಂಪಲ್ ಆಗಿದೆ. ಬಿಕಾಸ್ ಬಟ್ಟೆ ಸ್ವಲ್ಪ ಥಿಕ್ ಆಗಿದೆ, ತುಂಬ ಏನು ಇದ್ರಲ್ಲಿ ವರ್ಕ್ ಮಾಡೋಕ್ಕೆ ಸ್ಕೋಪ್ ಇರಲಿಲ್ಲ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಇದನ್ನು ಈ ಥರದ್ದು ಕೂಡ ಬ್ಲೌಸ್ಗಳು ನೀವು ಸಿಂಪಲ್ ಸೀರೆ ಮೇಲೆ, ಈವನ್ ಕಾಟನ್ ಸ್ಯಾರೀಸ್ ಮೇಲೆ, ಪ್ಲೇನ್ ಸ್ಯಾರೀಸ್, ಹಾಗೆಯೇ ಪ್ಲೇನ್ ಸ್ಯಾರೀಸೇ ಈ ಥರ ಚೆನ್ನಾಗಿ ಕಾಣುತ್ತೆ. ಫುಲ್ ವರ್ಕ್ ಕೆಳಗಡೆ ಸೀರೆಗೂ ವರ್ಕು, ಮೇಲ್ಗಡೆ ಇದಕ್ಕೂ ಅಷ್ಟೊಂದೇನು ಚೆನ್ನಾಗಿ ಕಾಣಲ್ಲ. ಬಟ್ ಪ್ಲೇನ್ ಸ್ಯಾರೀಸ್ ಇದ್ದಾಗ ಈ ಥರ ಒಂದು ಸೆಲ್ಫ್ ವರ್ಕಲ್ಲಿರೋದು ಅಥವಾ ಸೆಲ್ಫ್ ಎಂಬ್ರಾಯ್ಡ್ರಿಡ್ ಬ್ಲೌಸಸ್ ಕೂಡ ಚೆನ್ನಾಗಿ ಕಾಣುತ್ತೆ. ವೆಲ್ವೆಟ್ ಬ್ಲೌಸ್. ಸೊ ವೆಲ್ವೆಟಲ್ಲಿ ಈ ಥರ ಡಿಸೈನ್ ಇರೋದೇ ಸಿಗ್ತಾ ಇದೆ ಈಗ. ಹಾಗೆಯೇ ದೂರ ದೂರ ಡಿಸೈನ್, ಹತ್ತತ್ರ ಡಿಸೈನ್ ಇರೋದು ಕೂಡ ಸಿಗುತ್ತೆ. ಸೊ ಇದು ಕೂಡ ಒಂದು ರೆಡಿಮೇಡ್ ವೆಲ್ವೆಟ್ ಬ್ಲೌಸ್. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ಆನ್ KSIC ಸಿಲ್ಕ್. ಇದೇ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ದು ಒಂದು ಸ್ಯಾರಿ ಇದೆ. ಸೊ ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಆ ಸೀರೆಗೆ ಅಂತ ಇದನ್ನು ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು ಕೂಡ ರೆಡಿಮೇಡ್ ಬ್ಲೌಸು, ಬಟ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ಲೋಕಲ್ ಕ್ವಾಲಿಟಿ ತೊಗೊಂಡಾಗ ಒಳಗಡೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ನಾವೇ ಈ ಥರ ಬಟ್ಟೆ ತೊಗೊಂಡು ಹೊಲಿಸಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಡಿಸೈನ್ ತುಂಬ ಬೇಸಿಕ್ ಆಗಿದೆ. ಮುಂದ್ಗಡೆನೂ ರೌಂಡ್ ನೆಕ್, ಹಿಂದ್ಗಡೆನೂ ರೌಂಡ್ ನೆಕ್. ಬಟ್ ದ ಹೋಲ್ ಡಿಸೈನ್ ಆಮೇಲೆ ಇದ್ರ ಮೇಲಿರೋ ವರ್ಕ್ ತುಂಬಾ ಚೆನ್ನಾಗಿದೆ. ಈಗೆಲ್ಲ ಫ್ಯಾಷನ್ ಕೂಡ ಇದೆ, ಮುಂದ್ಗಡೆ ವಿ ನೆಕ್ ಇಟ್ಬಿಟ್ಟು ಹೊಲಿಸ್ತಾರೆ. ಸೊ ನೀವು ವಿ ನೆಕ್ ಕೂಡ ಟ್ರೈ ಮಾಡಿ ಹೊಲಿಸ್ಬೋದು. ಫುಲ್ ಸ್ಲೀವ್ ಬೇಕಂದರೆ ಫುಲ್ ಸ್ಲೀವ್. ನಂಗೆ ಇಷ್ಟ ಇದೆ ಇಷ್ಟೇ ಅಂತ ಹೇಳಿದ್ನಲ್ಲ, ಸೊ ನಾನು ಈ ಥರನೇ ಹೊಲಿಸಿರೋದು. ಪ್ಲೇನ್ ಸ್ಯಾರೀಸ್ಗೆ ಸೆಲ್ಫಲ್ಲಿ ಈ ಥರ ಬಾರ್ಡರ್, ಥಿಕ್ ಬಾರ್ಡರ್ ಇರೋ ಬ್ಲೌಸ್ಗಳನ್ನ ಕೂಡ ನಾವು KSIC ಸೀರೆ ಮೇಲೆ ಹಾಕೋಬೋದು. ಯೂಶ್ವಲಿ KSICಗೆ ಒಂದೇಳೆ ಬಾರ್ಡರ್ ಬರುತ್ತೆ. ಇಂಡಿಯನ್ ಮೋಟಿವೇ ಇರುತ್ತೆ, ಕಲ್ಚರಲ್ ಮೋಟಿವ್ಸೇ ಇರುತ್ತೆ. ಸೊ ಪೀಕಾಕ್ಸ್, ಆಮೇಲೆ ಮಾವಿನಕಾಯಿ ಬಾರ್ಡರ್ಸ್, ಜಿಗ್ಜ್ಯಾಗ್ ಬಾರ್ಡರ್ಸ್, ಆ ಥರ ಸ್ವಲ್ಪ ಕಾಮನ್ ಇದು.
ಸೊ ಈ ಥರ ಒಂದು ಬ್ಲೌಸ್ ನಿಮ್ಮದು ಬೇರೆ ಸಿಲ್ಕ್ ಸ್ಯಾರಿ ಬ್ಲೌಸಿಗೆ ನೀವೇನಾದರೂ ಸಿಂಪಲ್ ಆಗಿ ಈ ಥರ ಹೊಲಿಸಿದ್ರೆ ಈ ಥರದ್ದು ಕೂಡ ನೀವು ಸಿಲ್ಕ್ ಸ್ಯಾರಿ ಮೇಲೆ ಟ್ರೈ ಮಾಡ್ಬೋದು. ಆಮೇಲೆ ಕಾಂಟ್ರಾಸ್ಟ್ ಕಲರ್ ಇದ್ದಾಗ ನಾವು ಬೇರೆ ಬೇರೆ ಸೀರೆಗೆ ಒಂದೇ ಬ್ಲೌಸ್ನ ಕೂಡ ಹಾಕೋಬೋದು. ಸೊ ಇದು ಕೂಡ ನಂಗೆ ಇಷ್ಟ, ಒಂಥರ ಪ್ಯಾಟರ್ನ್ ಸಿಂಪಲ್ ಆಗಿದೆ, ಬಟ್ ಯಾವಾಗ ಬೇಕೋ ಅವಾಗ ಹಾಕೋಬೋದು. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಎನ್ ಒಕೇಶನ್ ಟು ಟ್ರೈ. ಅಲ್ಲದೆ ನೀವು ಸ್ವಲ್ಪ ಸೇವು ಮಾಡ್ಕೋಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಈ ಥರ ಸ್ಯಾರಿನಲ್ಲೇ ಬಂದಿರೋ ಬ್ಲೌಸ್ನ ನೀವು ಹೊಲಿಸಿ. ಇದು ನಾನು ಹೊಲಿಸಿರೋದು ಈ ಥರ ಮುಂದ್ಗಡೆ ಐ ಥಿಂಕ್ ಮುಂದ್ಗಡೆ ಸರ್ಕಲ್ ಇಟ್ಟಿದ್ದಾರೆ. ಇದು ಹಿಂದ್ಗಡೆ ಬಟನ್ ಇರೋ ಬ್ಲೌಸ್ ಇದೆ ಇದು. ಸೊ ಹಿಂದ್ಗಡೆ ನೀವು ಯಾವ ಪ್ಯಾಟರ್ನ್ ಬೇಕೋ ಪಾಟ್ ನೆಕ್ ಎಲ್ಲ ಇಡ್ಸ್ಕೊಬೋದು. ಸೊ ಈ ಥರ ಒಂದು ಪ್ಯಾಟರ್ನಲ್ಲಿ ಇದೆ ಇದು ಪಾಟ್ ನೆಕ್. ಹಾಗೆಯೇ ಸಿಂಪಲ್ ಆಗಿರೋ ಒಂದು ಕುಚ್ಚಿದೆ. ಈಗೆಲ್ಲ ಮಲ್ಟಿಪಲ್ ಕುಚ್ಚು ಕೂಡ ಬರ್ತದೆ, ಆ ಥರನೂ ಹಾಕ್ಸ್ಕೊಬೋದು. ಸೊ ಇದು ಬೇಸಿಕ್ಕಾಗಿ ಹೊಲಿಸ್ಕೊಂಡಿದ್ದು ನಾನು. ಆಮೇಲೆ ಈ ಥರ ಲೇಸ್ಗಳು ಸಿಗುತ್ತೆ, ಆಮೇಲೆ ಈ ಥರ ಕಾಯಿನ್ಸ್ ಎಲ್ಲ ಸಿಗುತ್ತೆ. ಇದನ್ನ ತಂದು ನೀವೇ ಇದನ್ನು ಅಟ್ಯಾಚ್ ಕೂಡ ಮಾಡ್ಕೋಬೋದು. ಸೊ ದಟ್ ವಿಲ್ ಬಿ ಸಿಂಪಲ್ ಆ್ಯಂಡ್ ನೈಸ್ ಸ್ಟೈಲ್. ನೀವು ಹೆಂಗೆ ಬೇಕೋ ಹಂಗೆ ಕೂಡ ನಾವು ಸ್ಟೈಲ್ ಮಾಡ್ಕೋಬೋದು. ಹಾಗೆಯೇ ಕುಂದನ್ ಸ್ಟೋನ್ಸ್ ಎಲ್ಲ ಸಿಗುತ್ತೆ, ಅದನ್ನ ಕೂಡ ತಂದು ನಾವು ಹಚ್ಕೋಬೋದು. ಸೊ ನೀವು ಮನೆಯಲ್ಲೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಅಥವಾ ಮಾಡೋಕ್ಕೆ ಇಷ್ಟ ಇದ್ದರೆ ಟೈಮ್ ಕೂಡ ಅಂದರೆ ಯು ಕ್ಯಾನ್ ಸೇವ್ ಸಮ್ ಮನಿ, ದುಡ್ಡು ಕೂಡ ಸೇವ್ ಮಾಡ್ಬೋದು. ಹಾಗೆಯೇ ನಿಮ್ಗೆ ಹೇಗೆ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿ ಆಮೇಲೆ ನಿಮ್ಮ ಲೈಕಿಂಗ್ ತಕ್ಕಂಗೆ ನಾವು ಬ್ಲೌಸ್ನ ಮಾಡಿಫೈ ಮಾಡ್ಬೋದು. ಇದು ಕೂಡ ಲೇಸು, ಇದನ್ನ ತಂದುಬಿಟ್ಟು ನಾನೇ ಇದನ್ನ ಹಚ್ಕೊಂಡಿರೋದು. ಸೊ ನಾನೇ ಇಲ್ಲಿ ಹೊಲ್ಕೊಂಡಿದ್ದೀನಿ ಈ ಥರ. ಸೊ ಆ ಪ್ಯಾಟರ್ನಲ್ಲೇ ಬರೋ ಹಾಗೆ ಇದನ್ನ ಹೊಲ್ಕೊಂಡು ಸೊ ನೀವು ಇದನ್ನ ಹಾಕೋಬೋದು. ಇದು ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಅದು ಸ್ಯಾರಿಯಲ್ಲಿ ಫುಲ್ ವರ್ಕ್ ಇದೆ. ಸೊ ನಂಗೆ ಸಿಕ್ಕಾಪಟ್ಟೆ ವರ್ಕ್ ಇರೋ ಬ್ಲೌಸ್ ಹೊಲ್ಸೋಕ್ಕೆ ಇಷ್ಟ ಇರಲಿಲ್ಲ. ಹೋಲ್ ಸ್ಯಾರಿನಲ್ಲಿ ಈ ಥರ ರೆಡ್ ಬುಟ್ಟ ಇದೆ, ಈ ಥರ ಗೋಲ್ಡನ್ ಬುಟ್ಟಾಸ್ ಇದೆ. ಸೊ ಸ್ಯಾರಿ ತುಂಬಾ ಅಂದರೆ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ. ಹಾಗಾಗಿ ನಾನು ಬ್ಲೌಸ್ನ ಸ್ವಲ್ಪ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಇಟ್ಟಿದ್ದೀನಿ. ಸೊ ಈ ಥರ ನೀವು ಮಾಡ್ಬೋದು. ಮಿಡಲಲ್ಲಿ ಬೇಕಾದ್ರೆ ಒಂದೊಂದು ಬುಟ್ಟ ಅಥವಾ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇಲ್ಲಿ ಕೂಡ ಹಾಕೋಬೋದು. ಸೊ ದಿಸ್ ಇಸ್ ಒನ್ ಮೋರ್ ಬ್ಲೌಸ್. ಓಕೆ, ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸಸ್ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ನಂಗೆ ತುಂಬ ವರ್ಕ್ ಇಷ್ಟ ಆಗಲ್ಲ. ಸೊ ಸಿಂಪಲ್ ಯೆಟ್ ಎಲಿಗೆಂಟ್ ಅಂತ ಹೇಳಿದೆ. ಸೊ ಇದು ನೋಡ್ಬೋದು, ಒಂದು ಗೋಲ್ಡನ್ ಆ್ಯಂಡ್ ಸಿಲ್ವರ್ ಮೋಟಿವ್ ಎರಡೂ ಇರೋ ಒಂದು ಸೀರೆನಲ್ಲಿ ಈ ಥರ ಬ್ಲೌಸು. ಸೊ ಅದಕ್ಕೆ ನಾನಿಲ್ಲಿ ಸ್ಲೀವ್ಗೆ ಈ ಥರ ಒಂದು ಜುಮ್ಕಿ ಥರ ಒಂದು ಡಿಸೈನ್ ಮಾಡಿಸಿದೆ. ಸೊ ಚೆನ್ನಾಗಿದೆ. ನಂಗೆ ಯೂಶ್ವಲಿ ಮಿಷನ್ ವರ್ಕ್ ಸ್ಯಾರೀಸೇ ಇಷ್ಟ ಆಗುತ್ತೆ. ಹ್ಯಾಂಡ್ ವರ್ಕ್ ತುಂಬ 3D ತುಂಬ ಹಿಂಗೆ ಎದ್ದೆದ್ದು ಕಾಣೋದು ಅಷ್ಟು ಪರ್ಸ್ನಲಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅಷ್ಟೊಂದು ಆ ಥರ ಹೊಲಿಸಿಲ್ಲ. ಸೊ ಇದು ಬೇಸಿಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕೂಡ ಚಿಕ್ಕ ಚಿಕ್ಕದೊಂದೊಂದು ಮೋಟಿವ್ ಮಾಡಿದ್ದಾರೆ ಎರಡು ಕೈಗೆ. ಹಾಗೆಯೇ ಹಿಂದ್ಗಡೆ ನಾರ್ಮಲ್ ಸ್ಕ್ವೇರ್, ಲಾಂಗ್ ಸ್ಕ್ವೇರ್ ಇದೆ ಇಲ್ಲಿ. ನಾರ್ಮಲ್ ಲಾಂಗ್ ಸ್ಕ್ವೇರ್ ಥರ ಇದೆ. ಐ ಥಿಂಕ್ ಇದು ಅಷ್ಟು ಚೆನ್ನಾಗಿ ಅಲ್ಲಿ ಕಾಣ್ತಾ ಇಲ್ಲ, ಬಟ್ ನಾನು ಇದನ್ನು ಫೋಟೋ ಬೇರೆ ಹಾಕ್ತೀನಿ. ಸೊ ಇಲ್ಲಿ ಕೆಳಗಡೆ ಕೂಡ ಅದೇ ಜುಮ್ಕಿ ಪ್ಯಾಟರ್ನ ಕಂಟಿನ್ಯೂ ಮಾಡಿ ಇಲ್ಲೊಂದು ಜುಮ್ಕಿ ಹಾಕಿದೆ. ಕಾಣುತ್ತೆ. ಇದು ಹಾಕೊಂಡಾಗ ಎಲ್ಲರೂ ತುಂಬ ಕಾಂಪ್ಲಿಮೆಂಟ್. ಹಾಗೆಯೇ ಸ್ಮಾಲ್ ಲಟ್ಕನ್ ಅಂತ ಹೇಳ್ತೀವಿ, ಅಥವಾ ಟೈ ಅಪ್, ನಿಂಗೆ ಯಾವ ಥರ ಬೇಕೋ ಆ ಥರದ್ದು ಹಾಕ್ಸ್ಕೋಬೋದು. ಸೊ ದಿಸ್ ಇಸ್ ಆಲ್ಸೋ ವೆರಿ ನೈಸ್ ಆ್ಯಂಡ್ ಸಿಂಪಲ್. ಇದನ್ನು ಕೂಡ ನಾವು KSIC ಸೀರೆಗೆ ಹಾಕೋಬೋದು. ಬೇರೆ ಸೀರೆದನ್ನು ನೀವು KSIC ಸೀರೆಗೆ ಖಂಡಿತವಾಗಿ ಉಪಯೋಗಿಸಿ. ಅದಕ್ಕೆ ಹೊಲಿಸಲೇಬೇಕು ಅಂತ ಏನಿಲ್ಲ. ಸೊ ಬೇರೆ ಬೇರೆ ಟೈಮ್ ಬೇರೆ ಬೇರೆ ಸೀರೆನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಅಥವಾ KSICಗೆ ಹೊಲಿಸ್ತೀನಿ ಅಂದರೆ ಈ ಥರ ಮೋಟಿವಲ್ಲಿ ಕೂಡ ನೀವು ಹೊಲಿಸ್ಬೋದು. ಆ ಸೀರೆನಲ್ಲಿ ಏನು ಕಾಂಟ್ರಾಸ್ಟ್ ಇದೆ ಅದೇ ಥರ ಡಿಸೈನ್ಸ್ನ ಇಲ್ಲಿ ಕೊಟ್ಟು ಹೊಲಿಸ್ಬೋದು. ಮಷಿನ್ ವರ್ಕ್ ಬೇಕಂದರೆ ಮಷಿನ್ ವರ್ಕ್, ಅಥವಾ ನಿಮ್ಗೆ ಆರಿ ವರ್ಕ್, ಅಥವಾ ಬೇರೆ ರೀತಿಯ ಸ್ಟೋನ್ ವರ್ಕ್, ಕುಂದನ್ ವರ್ಕ್ ಯಾವ ಥರ ಬೇಕೋ ಆ ಥರ ಹಾಕ್ಸ್ಕೊಬೋದು. ಇದ್ರಲ್ಲಿ ಕೂಡ ಸ್ಮಾಲ್ ಕುಂದನ್ಸ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಕ್ಯೂಟ್. ನಾನು ತುಂಬ ಚೆನ್ನಾಗಿರೋ ಒಂದು ಪೀಸ್ನ ಲಾಸ್ಟಿಗೆ ಸೇವ್ ಮಾಡಿದೆ. ಸೊ ಇದು ನನ್ನ ಮೋಸ್ಟ್ ರೀಸೆಂಟ್ ಆ್ಯಂಡ್ ಸ್ವಲ್ಪ ಇಷ್ಟ ಆಗಿ ಹೊಲಿಸಿದಂಥ ಬ್ಲೌಸ್ ಇದು. ಸೊ ಇದು ಈ ಥರ ಬರುತ್ತೆ ಬ್ಲೌಸು. ಮುಂದ್ಗಡೆ ಇಲ್ಲಿ ಹಾಫ್ ವಿ ಆರ್ ವಾಟ್ ಎವರ್ ಮೂನ್ ಶೇಪ್ಡ್ ಅಥವಾ ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತೀವಿ, ಆ ಥರ ಇಟ್ಟಿದ್ದಾರೆ. ಹಾಗೆಯೇ ಹಿಂದ್ಗಡೆ ನಾರ್ಮಲ್ ಓವಲ್ ಶೇಪ್ ಆರ್ ಪಾಟ್ ಶೇಪ್ ಇಡಿಸ್ಬಿಟ್ಟು ಬೇಕಾಗಿದ್ದ ಥರ ಡಿಸೈನ್ನ ಮಾಡಿಸ್ಬೋದು. ಇದು ಕೂಡ ಇಲ್ಲಿ ಈ ಥರ ಬರ್ತಾ ಇದೆ. ಹಾಗೆಯೇ ಸ್ಲೀವ್ಗೆ ಈ ಥರ ಒಂದು ಲೀಫ್ ಮೋಟಿವ್. ಸೊ ಕಾಂಟ್ರಾಸ್ಟ್ ಸ್ಯಾರಿನಲ್ಲಿ ಗ್ರೀನ್ ಆ್ಯಂಡ್ ಗೋಲ್ಡನ್ ಇರೋದ್ರಿಂದ ಅದೇ ಥರ ಒಂದು ಮೋಟಿವ್ನ ಹಾಕಿದ್ದೀವಿ. ಸೊ ಇಲ್ಲಿ ಈ ಥರ ನೋಡ್ಬೋದು, ಇದು ಕಟ್ ಸ್ಲೀವ್ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ಅ ಪರ್ಟಿಕ್ಯುಲರ್ ನೇಮ್ ಫಾರ್ ದಿಸ್. ನಿಂಗೆ ಸದ್ಯಕ್ಕೆ ಬಾಯ್ಗೆ ಬರ್ತಲ್ಲ, ನಾನು ಹಾಕ್ತೀನಿ ಅದನ್ನ. ಈ ಥರ ಒಂದು ಪ್ಯಾಟರ್ನ್ ಕೂಡ ಇದು ತುಂಬಾ ಟ್ರೆಂಡಿ ಆಗಿದೆ. ಅದೇ ಥರ ಇಲ್ಲೂ ಮಾಡು ಅಂತ ನಾನು ಹೇಳಿದೆ ಟೈಲರ್ಗೆ, ಬಟ್ ಅವನು ಮಿಸ್ ಮಾಡಿಬಿಟ್ಟಿದ್ರು. ಇಟ್ಸ್ ಓಕೆ, ಬಟ್ ಅಟ್ಲೀಸ್ಟ್ ಓನ್ಲಿ ಸ್ಲೀವಲ್ಲಿ ಹೈಲೈಟ್ ಚೆನ್ನಾಗಿ ಬಂದಿತ್ತು. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಒಂದು ಇಷ್ಟ ಆಗಿದೆ ನನಗೆ. ಇದರಲ್ಲಿ ಕೂಡ ನಾನು ಸಿಂಪಲ್ ಇದನ್ನ ಇಡ್ಸಿದ್ದೀನಿ. ಡಬಲ್ ತ್ರಿಬಲ್ ಕೂಡ ಬೇಕಂದರೆ ಇಡ್ಸ್ಕೊಬೋದು ಈಗ. ಸೊ ಇಷ್ಟು ನನ್ನ ಹೊಸ ಬ್ಲೌಸ್ಗಳು ಕಲೆಕ್ಟು ಅಂತ ಖಂಡಿತವಾಗಿ ಇಷ್ಟು ನನ್ನ ಬ್ಲೌಸ್ ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗಿ ಹೇಳಿ. ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನಿಮ್ಗೆ ಯಾವುದಾದ್ರು ಕಾಣಿಸಿಲ್ಲ ಅಂದರೆ
ಇಷ್ಟು ನನ್ನ ಬ್ಲೌಸ್ಗಳ ಕಲೆಕ್ಷನ್. ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣೋಕ್ಕೆ ನಾನು ಯೂಸ್ ಮಾಡೋದಿದೆ. ಹಾಗೆಯೇ ಒಂದು ಟಿಪ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸಿಲ್ಕ್ ಸ್ಯಾರಿ ಬ್ಲೌಸ್ಗಳು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆಯೇ ತುಂಬ ವರ್ಕ್ ಮಾಡಿಸಿ ತೊಗೊಂಡಾಗ ಬೇಗ ಕೆಡಬಾರ್ದು ಅಂತ ಒಂದು ಆಸೆ. ಸೊ ಆಲ್ರೆಡಿ ಅದನ್ನ ಹೇಗೆ ಇಟ್ಕೋಬೇಕು ಅಂತ ಕೆಲವೊಂದು ನೀವು ಗೊತ್ತಿರ್ಬೋದು. ಅದನ್ನ ನೀಟಾಗಿ ಮಡ್ಚೋವಾಗ ಒಂದು ಬಟ್ಟೆನಲ್ಲಿ ಮಡ್ಚಿಟ್ಟಾಗ ಅದು ಒಂದಕ್ಕೊಂದು ಸ್ಟೋನ್ ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಒಂದು ಸೆಕೆಂಡ್ಲಿ, ನಾವು ಬ್ಲೌಸ್ನ ಹಾಕ್ಕೊಳ್ಳೋವಾಗ ನಾವು ಸ್ವೆಟ್ ಪ್ಯಾಡ್ಸ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸ್ವೆಟ್ ಪ್ಯಾಡ್ಸ್ ಈಗ ನಾರ್ಮಲ್ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲಿ ಕೂಡ ಸಿಗುತ್ತೆ, ಇಲ್ಲ ಆನ್ಲೈನ್ ಕೂಡ ಸಿಗುತ್ತೆ. ಎಸ್ಪೆಷಲಿ ವೆಡ್ಡಿಂಗು ಫಂಕ್ಷನ್ಗಳಲ್ಲಿ ನಾವು ತುಂಬ ಸ್ವೆಟ್ ಆಗ್ತೀವಿ, ಓಡಾಡ್ತಿರ್ತೀವಿ. ಸೊ ಸ್ವೆಟ್ ಆದಾಗ ಬೇಗ ಅದು ಬಟ್ಟೆ ಹರಿದೋಗುತ್ತೆ ಅಥವಾ ಪಿಳ್ಚ್ಕೊಂಡ್ಬಿಡುತ್ತೆ. ಸೊ ಬೇಗ ಬಟ್ಟೆ ಹರಿದೋಗುತ್ತೆ ಅಥವಾ ದಾರ ಎಲ್ಲ ಕಿತ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಕಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನೀವು ಸ್ವೆಟ್ ಪ್ಯಾಡ್ಸ್ನ ಖಂಡಿತವಾಗಿ ಯೂಸ್ ಮಾಡಿ. ನಾನು ಕೂಡ ಈಗ ನನ್ನೆಲ್ಲ ಸೀರೆಗಳು ಕೂಡ ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡ್ತೀನಿ. ಹಾಗಾಗಿ ನನ್ನ ಸೀರೆಗಳನ್ನ ಬ್ಲೌಸ್ಗಳನ್ನ ಬೇಸಿಕ್ಲಿ ತುಂಬಾ ಹೆಚ್ಚಿನ ದಿನ ಬಾಳಿಕೆ ಬರ್ಸ್ಕೊಬೋದು. ಸೊ ಇದು ಇಷ್ಟ ಆಯಿತು ನನ್ನ ಟಿಪ್ಸ್. ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.